ಫುಟ್ಪಾತ್ ಹೇಗಿದೆ ಈಗ ಕಡೆಯಿಂದ ತೆರವು ಮಾಡ್ಕೊಂಡ್ ಬರ್ತಾ ಇದಾರೆ? ಅಲ್ಲ ಈಗ ಕ್ಲಿಯರ್ ಆಗಿದೆ. ಮುಂಚೆ ವರ್ಡ್ ಸ್ವಲ್ಪ ಕಷ್ಟ ಆಗ್ತಿತ್ತು, ಈಗ ಪರವಾಗಿಲ್ಲ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಈಗ ಗಾಂಧಿ ಬಜಾರು ಮತ್ತೆ ಈ ಕಡೆ ಎಲ್ಲ ಈಗ ತೆರವು ಮಾಡ್ತಾ ಇದಾರೆ. ಹೌದು, ಅಲ್ಲ ಇದು ಒಳ್ಳೆ ನಿರ್ಧಾರ ಮಾಡಿದ್ದಾರೆ ಸರ್ಕಾರದವರು. ಇದು ಫುಟ್ಪಾತ್ ಮಾಡಿರೋದೇ ಜನ ಓಡಾಡೋದಕ್ಕೆ. ಮುಂಚೆ ಎಲ್ಲ ವ್ಯಾಪಾರದಷ್ಟು ಕೂತ್ಕೊಂಡಿರೋದ್ರಿಂದ ನಮ್ಗೆ ಓಡೋಕ್ಕೆ ಕಷ್ಟ ಆಗ್ತಿತ್ತು. ಈಗ ಪರವಾಗಿಲ್ಲ, ಅನುಕೂಲ ಆಗಿದೆ. ಅವಾಗ ನಿಮ್ಗೆ ಯಾವ ತರ ಫೀಲ್ ಆಗ್ತಿತ್ತು? ಮುಂಚೆ ಇದ್ದಿದ್ದು ಫುಟ್ಪಾತ್ ಈಗಿರೋ ಫುಟ್ಪಾತ್ ಯಾವ ತರ ಫೀಲ್? ಅಲ್ಲ ಇದು ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಇದು ಕಾನ್ಸೆಪ್ಟ್ ನನಗೆ ಗೊತ್ತಿರೋಗೆ ಇಲ್ಲಿ ಸಣ್ಣ ಸಣ್ಣ ಸ್ಟಾಲ್ ಹಾಕೋದಕ್ಕೂ ಮಾಡಿದ್ರು ಅದನ್ನು. ನಾನು ಕೇಳ್ಪಟ್ಟಂಗೆ ಇವರು ಈ ಮರ್ಚೆಂಟ್ಸ್ ಯಾರು ಮಾಡ್ತಾರೆ ಅವ್ರಿಗೆ ಸೈಜ್ ಸಾಕಾಗಲ್ಲ ಅಂಗಡಿದು ತಂದ್ಬಿಟ್ಟು ಡಿಮಾಂಡ್ ಮಾಡಿದ್ರು. ಆಮೇಲೆ ಅದೇನಾಯ್ತೋ ಗೊತ್ತಿಲ್ಲ. ಆಮೇಲೆ ಹಾಗೇ ಅವರು ನಾನು ನೋಡಿದೆ, ಒಂದು ಮಾಡಲ್ ಸ್ಟಾಲ್ ಕೂಡ ಹಾಕಿದ್ರು. ಇವ್ರು ಯಾರೋ ಅದಕ್ಕೆ ಒಪ್ಪಿಗೆ ಕೊಡಲಿಲ್ಲ. ಆಮೇಲೆ ಅದು ಅಲ್ಲಿಗೆ ನಿಂತ ಜೊತೆ ಇವರು ಹಾಗೆ ಒಂದು ಏನೋ ಟೇಬಲ್ ಇಟ್ಕೊಂಡು ಹಾಗೆ ವ್ಯಾಪಾರ ಮಾಡೋಕ್ಕೆ ಶುರು ಮಾಡಿದ್ರು. ಬಟ್ ಅದು ಏನಾಗುತ್ತೆ, ಅವರು ಒಂದು ಡಿಸೈನ್ ಮಾಡಿದರು, ಒಂದು ಸ್ಪೆಸಿಫಿಕ್ ಸೈಜ್ ಮಾಡಿಬಿಟ್ಟು. ಇವ್ರಿಗೆ ಎಷ್ಟು ಬೇಕೋ ಅಷ್ಟು ದೊಡ್ಡದು ಸೈಜ್ ಮಾಡಿಕೊಂಡು ಸ್ವಲ್ಪ ಜಾಸ್ತಿ ಆಕ್ರಮಿಸ್ಕೊಂಡ್ಬಿಟ್ಟಿದೆ ಫುಟ್ಪಾತ್. ಹಾಗೇನಾಯಿತು, ಇದು ಪರ್ಪಸ್ ಫುಟ್ಪಾತ್ ಇರೋದೇ ಜನ ವಾಕ್ ಮಾಡೋಕ್ಕೆ. ಅವರು ಸಣ್ಣದಾಗಿ ಇಟ್ಕೊಂಡಿದ್ದರೆ ವಾಕ್ ಮಾಡೋಕ್ಕೆ ಜಾಗ ಇರ್ತಿತ್ತು. ಅದನ್ನು ಎರಡಕ್ಕೂ ಆಗೋ ಥರನೇ ಡಿಸೈನ್ ಮಾಡಿದರು. ಇವರು ಯಾವಾಗ ತುಂಬ ಮೋರ್ ದೆನ್ 50% ಆಕ್ರಮಿಸ್ಕೊಂಡ್ಬಿಟ್ರು, ಅವಾಗ ಜನ ಓಡಾಡೋಕ್ಕೆ ಸ್ವಲ್ಪ ಅನಾನುಕೂಲ ಆಯಿತು ಅದು ಮಾಡೋಕ್ಕೆ. ಈಗ ಇವರು ನಿರ್ಧಾರ ಇದು ಅದು ಏನಂದರೆ ಟೆಂಪ್ರರಿ ಏನೋ ಒಂದು ಫ್ಯೂ ಅವರ್ಸ್ ವ್ಯಾಪಾರ ಮಾಡಿಬಿಟ್ರೆ ಪರವಾಗಿಲ್ಲ. ಕೆಲವರು ಪರ್ಮನೆಂಟ್ ಸ್ಟ್ರಕ್ಚರ್ ಹಾಕ್ಕೊಂಡ್ಬಿಟ್ಟಿದ್ರು, ಮಾಡ್ಕೊಂಡ್ಬಿಟ್ಟಿದ್ರು. ಅದು ತಪ್ಪದು. ಅದನ್ನೇ ಇವಾಗ ಏನೋ ಒಂದು ಫ್ಯೂ ಅವರ್ಸ್ ವ್ಯಾಪಾರ ಮಾಡ್ತಾರೆ, ಹೋಗ್ತಾರೆ, ಅದೆಲ್ಲ ಓಕೆ. ಪಾಪ ಎಲ್ಲರಿಗೂ ಒಂದು ಜೀವನ ಆಗಬೇಕು. ಇವರು ನೀವು ಹೇಳ್ದಂಗೆ ಒಂದು ಮನೆ ಮಾಡ್ದಂಗೆ ಮಾಡ್ಕೊಂಡ್ಬಿಟ್ರೆ ಅದನ್ನು ನಾಳೆ ಸಹ ಅವತ್ತು ಟೆಂಪ್ರರಿ ಆಗಿರುತ್ತೆ, ಪರ್ಮನೆಂಟಾಗಿ ಕಟ್ಕೊಂಡ್ಬಿಟ್ರು ಆಶ್ಚರ್ಯ ಇಲ್ಲ ಮಾಡೋಕ್ಕಾರೆ. ಅದನ್ನು ಅವಾಯ್ಡ್ ಮಾಡೋದಕ್ಕೆ ಈ ಕಠಿಣ ನಿರ್ಧಾರ ತಗೊಂಡಿದ್ದಾರೆ. ಒಳ್ಳೆಯದು ಬದಲಾವಣೆ. ಬೀದಿ ಬದಿ ವ್ಯಾಪಾರಿಗಳಿಗೆ ಸ್ವಲ್ಪ ಆದರೂ ಯೋಚನೆ ಮಾಡಬೇಕಲ್ವಾ? ಯಾಕಂದರೆ ಇವಾಗ ಇವ್ರುಗಳನ್ನ ಫುಟ್ಪಾತ್ ಅನ್ನೋದು ಸಾರ್ವಜನಿಕವಾಗಿರೋದಂಥ ಪ್ರದೇಶ. ಅದು ಒಂದೇ ಅಂತಲ್ಲ, ಪಬ್ಲಿಕ್ ಕೂಡ ಸ್ವಲ್ಪ ಸಹಕರಿಸ್ಬೇಕು. ಪಾಪ ಅವ್ರಿಗೊಬ್ರಿಗೆ ಅಂತಲ್ಲ, ಏನು ಮಾಡ್ತಾರೆ ಎಲ್ಲರೂ, ಇವಾಗ ಒಂದು ಪಾರ್ಕಿಂಗ್ ಪ್ಲಾಟ್ ಮಾಡ್ಯಾರೆ, ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಬರ್ಬೇಕು. ಎಲ್ರಿಗೂ ಅವ್ರು ಎಲ್ಲಿ ಹೋಗ್ಬೇಕೋ ಅಲ್ಲೇ ನಿಲ್ಸ್ಕೋಬೇಕು ಗಾಡಿನ. ಒಂದಷ್ಟು ದೂರ ನಡೆಯೋದಕ್ಕೂ ಯಾರಿಗೂ ರೆಡಿ ಇಲ್ಲ. ಅದೇನಾಗಿದೆ, ಅದನ್ನೇ ಅಡ್ವಾಂಟೇಜ್ ಮಾಡ್ಕೊಂಡು ಇವರು ಕೂಡ ಇಲ್ಲಿಗೆ ಬರ್ತಾರೆ ವ್ಯಾಪಾರ ಮಾಡೋಕ್ಕೆ ಅಂತ ಬರ್ತಾರೆ. ಅದನ್ನು ಸರ್ ವ್ಯಾಪಾರಕ್ಕೆ ಬಂದವರೆಲ್ಲ ಅಲ್ಲೇ ಗಾಡಿ ಪಾರ್ಕ್ ಮಾಡೋದು, ಅಲ್ಲೇ ಪರ್ಚೇಸ್ ಮಾಡೋದು, ಅದೇನೇ ಇದಕ್ಕೇನೆ ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು. ಹೌದು ಕರೆಕ್ಟು. ಅದಕ್ಕೇ ಈಗ ಟ್ರಾಫಿಕ್ ಇದು ಪಾರ್ಕ್ ಮಾಡೋದಕ್ಕೆ ಒಂದು ಕಡೆ ಜಾಗ ಮಾಡಬೇಕು, ವ್ಯಾಪಾರ ಮಾಡೋಕ್ಕೆ ಒಂದು ಕಡೆ ಜಾಗ ಮಾಡಬೇಕು. ಎರಡೂ ಒಂದೇ ಕಡೆ ಇದ್ದರೆ ಅನಾನುಕೂಲ ಆಗುತ್ತೆ. ಅವ್ರು ಬರೀ ಕಾರ್ ಪಾರ್ಕಿಂಗ್ ಮಾಡಿದ್ದಾರೆ, ಆ ಥರ ಟೂ ವೀಲರ್ಗೂ ಒಂದು ಪಾರ್ಕಿಂಗ್ ಮಾಡಿದ್ರೆ ಅವಾಗ ಸ್ವಲ್ಪ ಅನುಕೂಲ ಆಗುತ್ತೆ. ಇವಾಗ ನೋಡಿ ಇಲ್ಲಿ ಮಾಡಿರೋದು ಸಾಕಾಗ್ತಿಲ್ಲ. ಹಾಗಾಗಿ ಅದೇ ವೆಹಿಕಲ್ ಕೂಡ ಈ ಫುಟ್ಪಾತ್ ಮೇಲೆ ಮಾಡ್ತಿದ್ದಾರೆ. ಮೇ ಬಿ ಇಲ್ಲಿನ ಲೋಡ್ಗೆ ತಕ್ಕಂತೆ ಡಿಸೈನ್ ಮಾಡ್ಬೋದಾಗಿತ್ತೇನೋ ಈ ರೋಡ್ನ ಅಂತ ಅನ್ಸುತ್ತೆ ನನಗೆ. ಯಾಕೆಂದರೆ ರಸ್ತೆಯಲ್ಲಿ ಸಾಕಾಗದೇ ಈಗ ಎಲ್ಲ ಫುಟ್ಪಾತ್ ಮೇಲೂ ಪಾರ್ಕ್ ಮಾಡ್ತಾರೆ, ವೆಹಿಕಲು ಪಾರ್ಕ್ ಮಾಡ್ತಾರೆ, ವ್ಯಾಪಾರ ಮಾಡೋರು ಅಲ್ಲೇ ವ್ಯಾಪಾರ ಮಾಡ್ತಾರೆ. ಅದು ಏನು ಉದ್ದೇಶ ಇಟ್ಕೊಂಡು ಮಾಡಿದ್ರು ಅದು ಸಂಪೂರ್ಣ ಆಗಲಿಲ್ಲ ಅಂತ ಅನ್ಸುತ್ತೆ. ಅದನ್ನು ಅಟ್ಲೀಸ್ಟ್ ಇವಾಗ ಈ ಪರ್ಮನೆಂಟ್ ಸ್ಟ್ರಕ್ಚರ್ ಇದನ್ನು ತೆಗೆದಿರೋದು ಪಾಪ ಬೇಜಾರಾಗತ್ತೆ ಅವರು ಮಾಡ್ಕೊಂಡಿರೋ ಅಂತೇಳಿ. ಆದರೂ ಅವರು ಹಾಗೆ ಮಾಡಬಾರ್ದು. ಅದಕ್ಕೆ ಗೌರ್ಮೆಂಟ್ ಅದಕ್ಕೆ ಅವ್ರಿಗೇನಾದ್ರು ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಅವ್ರಿಗೆ ಬೇರೆ ಎಲ್ಲರೂ ಒಂದು ಜಾಗ ಮಾಡಿಕೊಟ್ಟು ಮಾಡ್ಬೋದೇನೋ ಅಲ್ಲೇ. ನಾನು ನೋಡಿದಂಗೆ ಕಾಂಪ್ಲೆಕ್ಸ್ ಮಾಡಿದ್ದಾರೆ, ಪಾರ್ಕಿಂಗ್ಸ್ ಅಲ್ಲಿ ಅಂಗಡಿಗಳೆಲ್ಲ ಮಾಡಿದ್ದಾರೆ. ಸರ್ ನೀವೇ ಯೋಚನೆ ಮಾಡಿ, ಇವ್ರಿಗೆ ಕಾಂಪ್ಲೆಕ್ಸ್ ಮಾಡಿದ್ರು ಅಲ್ಲಿ ಕುತ್ಕೊಂಡು ವ್ಯಾಪಾರ ಮಾಡಲ್ಲ ಇವರು. ಇಲ್ಲ, ಮಾಡಬೇಕು. ನಾನು ಹೇಳೋದು ಅಲ್ಲೇ ಇವ್ರು ಫಸ್ಟು ಅಲ್ಲೇ ವ್ಯಾಪಾರ ಮಾಡಬೇಕು ಅಂತ ಇನ್ಸಿಸ್ಟ್ ಮಾಡಬೇಕು. ಅಲ್ಲೇ ಅಂಗಡಿ ಇರೋದು ಅಂತಂದರೆ ಜನನೂ ಅಲ್ಲಿಗೆ ಹೋಗ್ತಾರೆ. ಇಲ್ಲೇ ಸಿಗುತ್ತಲ್ಲ, ಅಲ್ಲಿಗೆ ಯಾಕೆ ಹೋಗಬೇಕು ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗಿ ಅವಾಯ್ಡ್ ಮಾಡ್ತಿದ್ದಾರೆ. ಈಗ ಫಸ್ಟ್ ಕಂಡೀಷನ್ ತಂದ್ಬಿಟ್ಟು ಯಾರು ಇಲ್ಲಿ ಮಾಡಬೇಡಿ, ಅಲ್ಲಿ ಮಾತ್ರ ವ್ಯಾಪಾರ ಮಾಡಬೇಕು ಅಂತ ಮಾಡಿದ್ರೆ ಪಬ್ಲಿಕ್ ಕೂಡ ಬೇರೆ ದಾರಿ ಇಲ್ಲ ಅವ್ರಿಗೆ. ಎಲ್ಲ ಅಂಗಡಿ ಇರ್ತೋ ಅಲ್ಲಿಗೆ ಹೋಗ್ತಾರೆ. ಅದು ಪಬ್ಲಿಕ್ ಸಾರ್ವಜನಿಕರು ತಪ್ಪಿದೆ ಅನ್ಸುತ್ತಲ್ವಾ? ಹೌದು. ಯಾಕಂದ್ರೆ ನಾವು ಇವಾಗೆಲ್ಲ ಒಂದ್ ಕಡೆಯಿಂದ ತೆಗೆಸ್ಕೊಂಡ್ಬರ್ತಾ ಇದಾರೆ, ಮತ್ತೆ ತಿರ್ಗಾ ಅಲ್ಲೇ ಇಟ್ಕೊಂಡು ಅಲ್ಲೇ ಕೂತಿದಾಗ ನಾವು ತಿರ್ಗಾ ಹೋಗಲ್ಲಿ ತಗೊಳ್ಳೋದು ತಪ್ಪಲ್ವಾ? ಅಲ್ಲ, ಕರೆಕ್ಟು. ಅದು ಹೇಳ್ತಿರೋದು. ಇದು ಬರೀ ಒಬ್ಬರದೇ ಇದಷ್ಟಲ್ಲ, ನಾವುಗಳು ಜವಾಬ್ದಾರಿ ತೊಗೋಬೇಕು. ಅದನ್ನು ಬರೀ ಸರ್ಕಾರನಾಗಲಿ ಅಥವಾ ವ್ಯಾಪಾರ ಮಾಡೋರಿಗೆ ಬೆಲೆ ಮಾಡಲ್ಲ, ನಾವು ಅದು ಓನರ್ಸ್ ತೊಗೋಬೇಕು. ಅದನ್ನು ಎನ್ಕರೇಜ್ ಮಾಡಬಾರ್ದು ಅಂತ ಮಾಡಬೇಕು. ಎಲ್ಲರದ್ದು ಈ ಪಾತ್ರ ಇದೆ. ಯಾಕಂದ್ರೆ ಮೊದಲನೇದಾಗಿ ಈಗ ಅವ್ರು ತೊಗೊಂಡಿರೋದು ನಿರ್ಧಾರ ಜೊತೆಗೆ ನಾವು ಸಾರ್ವಜನಿಕರು ಅವೇರ್ನೆಸ್ ಬೆಳೆಸ್ಕೊಂಡು ಅದನ್ನು ಎನ್ಕರೇಜ್ ಮಾಡಬಾರ್ದು ಮಾಡೋಕ್ಕಾರೆ. ಈಗ ನೋಡಿ, ತಳ್ಳೋ ಗಾಡಿನ ಇಟ್ಕೊಂಡ್ಬರ್ತಾರೆ, ಅದು ಪರವಾಗಿಲ್ಲ, ಇಟ್ಕೋತಾರೆ ಹೋಗ್ತಾರೆ. ಈ ಥರ ಫುಟ್ಪಾತ್ ಮೇಲೆ ಒಂದು ಸ್ಟಾಲ್ ಥರ ಹಾಕ್ಕೊಳ್ಳೋದು, ಅದು ಮಾಡೋದು ಅದು ಸರಿ ಇಲ್ಲ. ಅದೇ ಏನು ಗೊತ್ತಾ, ಒಂದು ಟೈಮ್ ಅವ್ರಿಗೆ ಅಲಾಕೇಟ್ ಮಾಡಬೇಕು. ಇಷ್ಟು ಅವರ್ ಮಾತ್ರ ವ್ಯಾಪಾರ ಮಾಡಬೇಕು ಅಂತ ಹೇಳಬೇಕು. ಅದು ಮಾಡಿದ್ರೆ ತೆಗಿಬೇಕು. ಅದನ್ನು ಇಟ್ಬಿಟ್ರೆ ಆಯ್ತಲ್ಲ, ಗಂಟಾನ್ಗಟ್ಲೆ ಅಲ್ಲೇ ಇದ್ಬಿಡ್ತಾರೆ, ಮಾಡ್ತಾರಲ್ಲ, ಹಾಗೆ ಮಾಡೋದು.
ಅಲ್ಲ ಕೇಳಲ್ಲ ಅಂತಂದರೆ ಒಂದು ಅವೇರ್ನೆಸ್ ಕೊಡಬೇಕು, ಎರಡನೇದು ಸ್ಟ್ರಿಕ್ಟ್ ಪಾಲಿಸಿ ತರಬೇಕು, ನಮಗೆ ಫೈನ್ ಹಾಕಬೇಕು ಅಲ್ವಾ, ಪೆನಾಲ್ಟಿ ಕಟ್ಟಬೇಕು. ಇಲ್ಲ ಈಗ ಮಾಡಿದಾರಲ್ಲ ದಂಡ ನಮ್ಮಲ್ಲಿ ಹಾಕಿ ಅದೇನೇ ನಮ್ಮಲ್ಲಿ ಪೆನಾಲ್ಟಿ ಹಾಕಿದ್ರೇ ಅದು ದಾರಿಗೆ ಬರೋದು. ಮೊನ್ನೆ ಯಾರೋ ನನಗೆ ಹೇಳ್ತಿದ್ರು ದುಬೈನಲ್ಲಿ ರೆಡ್ ಸಿಗ್ನಲ್ ನೋಡಿದ್ರೆ ಗಾಬರಿ ಆಗುತ್ತಂತೆ. ಯಾಕೆಂದ್ರೆ ಡ್ರೈವರು ರೆಡ್ ಸಿಗ್ನಲ್ ಜಂಪ್ ಮಾಡಿದ್ರೆ ಅವ್ನು ಕಟ್ಟಬೇಕಾದ ದಂಡ ಅವನು ಒಂದು ತಿಂಗಳು ಸಂಪಾದನೆ ಅಂತೆ. ಅದಕ್ಕೆ ಅವನು ಅಲ್ಲಿ ತುಂಬ ಎಚ್ಚರಿಕೆಯಿಂದ ಇರ್ತಾನಂತೆ. ಸರ್ ಇಲ್ಲಿ ನಮ್ಮ ಬೆಂಗಳೂರು ಇದರಲ್ಲಿ ಟ್ರಾಫಿಕ್ ಅಲ್ಲಿ ಏನಾದ್ರು ಸಿಗ್ನಲ್ ದಾಟೋದ್ರೆ ಇವಾಗ 500 ರೂಪಾಯಿಂದ 1000 ರೂಪಾಯಿ ಮಾಡಿದ್ದಾರೆ. ಅಲ್ಲ ಬಟ್ ಅದಕ್ಕೂ ಕೇರ್ ಮಾಡ್ತಿಲ್ಲ ಅಲ್ಲ ಅದೇ ಹೇಳ್ತಿರೋದು, ಅವ್ರಿಗೆ ಬರ್ಸೋಕ್ಕಾಗಬಾರ್ದು. ಅಷ್ಟು ಫೈನ್ ಹಾಕಿದ್ರೆ ಅವಾಗ ಓ ಇಲ್ಲಪ್ಪ ನಾವು ಇಷ್ಟು ಫೈನ್ ಕಟ್ಟಬೇಕಾಗತ್ತೆ. ದಂಡ ಹೌದು ಖಂಡಿತ. ಯಾಕೆಂದರೆ ಅದು ಇನ್ ದ ಇಂಟ್ರೆಸ್ಟ್ ಆಫ್ ಎವ್ರಿ ಒನ್ ಲೈಫ್ ಮಾಡ್ಬೇಕಾರೆ ಏನೋ ಒಂದು ನೋಡಿ ಇವಾಗ ಮಾಡೋದು ಏನಕ್ಕೆ ಅಂದರೆ ಫುಟ್ಪಾತ್ ಮೇಲೆ ಓಡಾಗ ರಸ್ತೆಯಲ್ಲಿ ಹೋಗ್ತಾರೆ, ಆಕ್ಸಿಡೆಂಟ್ ಆಗುತ್ತೆ ಅನ್ನೋ ಕಾರಣಕ್ಕೇ ಈ ನಿರ್ಧಾರ ತೊಗೊಂಡಿರೋದು. ಅದಕ್ಕೆ ಸುಪ್ರೀಂ ಕೋರ್ಟು ಅದಕ್ಕೆ ಆರ್ಡ್ರು ಕೊಟ್ಟಿರೋದು. ಆದರೆ ರಸ್ತೆಯಲ್ಲಿ ಓಡಾಡಬಾರ್ದು ಅನ್ನೋದು ಜನ ತಿಳ್ಕೊಬೇಕು. ಒಂದ್ಸರಿ ಫುಟ್ಪಾತ್ ಇದ್ದರೂ ಕೂಡ ರಸ್ತೆ ಓಡಾಡ್ತಾರೆ. ಅದಕ್ಕೆ ನೀವು ಹೇಳ್ತಾ ಇದ್ದೀರಾ ಓಕೆ, ಈಗ ಫುಟ್ಪಾತ್ ಸ್ವಲ್ಪ ಅವ್ರಿಗೂ ಅವಕಾಶ ಮಾಡ್ಕೊಡ್ಬೇಕಂತ. ಸರ್ ಅದು ಜೀವನಕ್ಕೆ ಅಂತ ಮಾಡ್ಕೊಳ್ಳೋಂಥದ್ದು. ಇವಾಗ ನಾವು ಜೀವ ಎಲ್ಲ ಕೈಯಲ್ಲಿ ಇಟ್ಕೊಂಡು ನಾವು ರೋಡಲ್ಲಿ ಓಡಾಡ್ತೀವಲ್ಲ, ಹೌದು ಅದು ಯಾರು ಕೊಡ್ತಾರೆ? ಜೀವನ ಹೋದ್ಮೇಲೆ ಹೌದು ಅದಕ್ಕೆ ರಸ್ತೆಯಲ್ಲಿ ಕಡಾಖಂಡಿತವಾಗಿ ಓಡಾಡಬಾರ್ದು ಅನ್ನೋದು ಕಂಡೀಷನ್ ತರಬೇಕು. ರಸ್ತೆಯಲ್ಲಿ ಓಡಾಡೋರು ಫೈನ್ ಹಾಕಬೇಕು. ರಸ್ತೆಯಲ್ಲಿ ಓಡಾಡ್ತಾರಲ್ಲ, ನೀವು ಪಾದಚಾರಿ ಮಾರ್ಗ ಅಂತ ಇರುತ್ತೆ, ಅಲ್ಲೇ ನಡಿಬೇಕು. ಎಲ್ಲಂದ್ರಲ್ಲಿ ಕ್ರಾಸ್ ಮಾಡೋಕ್ಕಾಗಲ್ಲ. ಈಗ ಯಾವುದೋ ಒಂದು ಎಲ್ಲ ಕಡೆನೂ ಒಂದು ರೋಡ್ ಎಡ್ಜಲ್ಲಿ ಮಾಡಿರ್ತಾರೆ, ಅಲ್ಲೇ ಹೋಗಿ ಕ್ರಾಸ್ ಮಾಡಬೇಕು. ಇಲ್ಲಿ ಅನುಕೂಲ ಇದೆ ಅಂತ ಇಲ್ಲೇ ಕ್ರಾಸ್ ಮಾಡೋದು ಅದೆಲ್ಲ ಮಾಡೋದು ಆ ಅಭ್ಯಾಸ ರೂಢಿಸ್ಕೋಬೇಕು. ಇದು ಎಷ್ಟೋ ವರ್ಷನೇ ಬಂದುಬಿಟ್ಟಿದೆ ಅಲ್ವಾ. ನಾವು ಎಲ್ಲರಿಗೂ ಉಪದೇಶ ಮಾಡೋದು ಈಸಿ, ಆದರೆ ಪಾಲಿಸಬೇಕು. ನಾವು ಇನ್ನೊಬ್ರು ಹೇಳೋದಕ್ಕೆ ಮುಂಚೆ ನಾವು ಅದು ಪಾಲಿಸೋದು ಕಲ್ತ್ಕೊಂಡ್ರೆ ಆವಾಗ ಸರ್ಕಾರಕ್ಕೆ ಒಂದು ಕಾನೂನನ್ನ ಜಾರಿಗೆ ತರೋದಕ್ಕೆ ಅನುಕೂಲ ಆಗುತ್ತೆ. ಬರೀ ಸರ್ಕಾರನೇ ಕಾನೂನು ಜಾರಿಗೆ ತರಿ ಅಂದರೆ ಕಾನೂನು ಪಾಲಿಸೋರು ಯಾರಿದ್ದಾರೆ ಅವರು ಕೂಡ ಎಚ್ಚರ ವಹಿಸ್ಬೇಕಲ್ವಾ, ಅವೇರ್ನೆಸ್ ಬರೆಸ್ಬೇಕಲ್ವಾ. ಆ ಎಜುಕೇಷನ್ ತೊಗೊಳ್ದೆ ಹೋದರೆ ಎಲ್ಲದಕ್ಕೂ ಸರ್ಕಾರನೇ ದೂಷಣೆ ಮಾಡೋದು ತಪ್ಪಾಗುತ್ತೆ. ಸರ್ಕಾರದವರು ತೊಗೊಳ್ತಾರೆ, ಜನಗಳು ಅವ್ರ ಜವಾಬ್ದಾರಿ ಏದು ಅನ್ನೋದನ್ನು ಅವರವರೇ ತಿಳ್ಕೊಂಡು ಪಾಲಿಸ್ಬಿಟ್ರೆ ಅವಾಗ ಸರ್ಕಾರ ಏನು ಮಾನಿಟರ್ ಮಾಡೋದು ಅವಶ್ಯಕತೆಯೇ ಇರೋಲ್ಲ, ಅವರು ಬರೀ ಮಾಡ್ಬೋದು. ಇವಾಗ ಅವರವರೇ ಆ ಸೆಲ್ಫ್ ಅವೇರ್ನೆಸ್ ಬೆಳೆಸ್ಕೋಬೇಕು. ಇವಾಗ ನೋಡಿ ಈ ಥರ ವ್ಯಾಪಾರ ಮಾಡೋರನ್ನ ಇದಾರಲ್ಲ, ಅಲ್ಲಿ ಅಂಗಡಿಲಿ ಓಪನ್ ಮಾಡಲಿ, ಅಂಗಡಿಗೆ ಹೋಗ್ತಾರೆ. ನೀವು ಜಾಸ್ತಿ ಅಂಗಡಿಗಳು ಅವಕಾಶ ಕೊಡಬೇಕು ಅಂದ್ಬಿಟ್ಟು ಎಲ್ಲರಿಗೂ ವ್ಯಾಪಾರ ಮಾಡಿ ಕಿಲೆ ಕೊಡ್ಬೇಕಾರೆ ಹಾಗಾಗಲ್ಲ. ಈ ಏರಿಯಾಗೆ ಎಷ್ಟು ಸಾಧ್ಯನೋ ಅಷ್ಟೇ ಅಂಗಡಿ ಮಾಡೋಕ್ಕಾಗೋದು, ಅದಕ್ಕೆ ಜಾಸ್ತಿ ಮಾಡೋಕ್ಕಾಗುತ್ತೆ. ಒಂದು 50 ಅಂಗಡಿಗೆ ಅವಕಾಶ ಇದ್ದಾರೆ 50 ಮಾಡಬೇಕು. 100 ಅಂಗಡಿಗೆ 100 ಜನ ವ್ಯಾಪಾರ ಮಾಡೋಕ್ಕೆ ಕೊಟ್ಟರೆ ಅದು ಓವರ್ಫ್ಲೋ ಆಗಿಬಿಡುತ್ತೆ. ಅಂಗಡಿ ಎಲ್ಲ ಫಿಲಪ್ ಆಗಿಬಿಟ್ಟು ರಸ್ತೆಗೂ ಬರ್ತಾರೆ. ಕಂಪಲ್ಸರಿ ಹೆಂಗೆ ಗೊತ್ತಾ, ಅಲ್ಲಿ ಅಂಗಡಿ ಮಾಡಿದ್ವಿ ನಾವು ಕಾಂಪ್ಲೆಕ್ಸಲ್ಲಿ, ಅಲ್ಲಿ ಎಷ್ಟು ಜನ ಇದ್ದಾರೆ ಅಲ್ಲಿ ವ್ಯಾಪಾರ ಮಾಡಿದ್ವಿ. ಮಿಗ್ದವರೆಲ್ಲ ಏನು ಮಾಡೋಕ್ಕಾಗಲ್ಲ. ಈ ತಳ್ಳೋ ಗಾಡಿ ಬರುತ್ತಲ್ಲ, ಎಲ್ಲಿ ಜನ ಓಡಲ್ಲ ಅಂದರೆ ಕ್ರಾಸ್ ರೋಡು ಎಲ್ಲ ಇರುತ್ತಲ್ಲ, ಮೇಯ್ನ್ ರೋಡ್ ಇಟ್ಕೊಬಾರ್ದು. ಎಲ್ಲ ಕ್ರಾಸ್ ರೋಡು ಜನ ಕಡಿಮೆ ಓಡ್ತಾರಲ್ಲ, ಅಂಥ ಕಡೆ ಒಂದು ಸೇಫ್ ಆಗಿರೋ ಪ್ಲೇಸಲ್ಲಿ ಅವ್ರು ಗಾಡಿ ನಿಲ್ಲಿಸ್ಕೊಂಡ್ರೆ ಗಾಡಿ ತೊಗೊಳ್ತಾರೆ. ಈ ಗಾಡಿ ಕಳ್ಳೋ ಗಾಡಿ ಇಟ್ಕೊಬಾರ್ದು ಅಂತಲ್ಲ, ನಮ್ಮ ದೇಶದಲ್ಲಿ ಪಾಪ ಅದು ಅವಶ್ಯಕತೆ ಇದೆ. ಮೇಯ್ನ್ ರೋಡಲ್ಲೇ ಎಲ್ಲ ಆ್ಯಕ್ಟಿವಿಟೀಸು ಮಾಡೋದು ಕಷ್ಟ ಆಗುತ್ತೆ, ತಪ್ಪಾಗುತ್ತೆ. ಅದಕ್ಕೆ ತಳ್ಳೋ ಗಾಡಿನ ಸೇಫ್ ಆಗಿರೋ ಜಾಗ, ಕ್ರಾಸ್ ರೋಡ್ಗಳಿರುತ್ತೆ, ಕ್ರಾಸ್ ರೋಡಲ್ಲಿ ಯಾರಿಗೂ ತೊಂದರೆ ಆಗದಿರ್ತಾರೆ, ಯಾರು ಮನೆ ಮುಂದೆ ನಿಲ್ಲಿಸದೇ ಇರೋ ಥರ ಅಂಥ ಕಡೆ ನಿಲ್ಲಿಸೋ ಥರ ಮಾಡಿದ್ರೆ ಅವಾಗ ನಿಜವಾಗ್ಲೂ ಎಲ್ರಿಗೂ ಅವರವರ ಜೀವನ ನಡೆಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ಅನ್ಸುತ್ತೆ ಮಾಡ್ಕೋಬೇಕಾದ್ರೆ.